ಹೆಸರು ದೇವರಾಜು ಅಂತ, ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಬೆಂಗಳೂರು. ಇವತ್ತೇನು ಸರ್ಕಾರಿ ನೌಕರ ಭವನ ರಾಜ್ಯ ಮಟ್ಟದ ಒಂದು ಜಿಲ್ಲಾ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು, ರಾಜ್ಯ ಸಂಘದ ಪದಾಧಿಕಾರಿಗಳು ಸಭೆಯನ್ನು ಇವತ್ತು ಕರೆದಿದ್ದೇವೆ. ಇವತ್ತು ನಮ್ಮ ಸಭೆಯ ಮಹತ್ವ, ಇಡೀ ರಾಜ್ಯಾದ್ಯಂತ ಗ್ರಾಮ ಸಹಾಯಕರು ಇವತ್ತು ಒಗ್ಗಟ್ಟಾಗಿದ್ದೇವೆ. ಇವತ್ತು ನಮಗೆ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಗ್ರಾಮ ಸಹಾಯಕರನ್ನು ಡಿ ದರ್ಜೆ ನೌಕರರಾಗಿ ಪರಿಗಣಿಸಬೇಕು ಅಂತೇಳಿ ನಾವು ಹೋರಾಟಗಳು ಮಾಡ್ಕೊಂಡು ಬಂದ್ವಿ. ಇವತ್ತು ಹಿಂದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವ ಸಂಪುಟಕ್ಕೆ ಕಡತವನ್ನು ತರಿಸ್ಕೊಂಡು ಒಂದು 10 ಲಕ್ಷ ಗ್ರಾಮ ಸಹಾಯಕರಿಗೆ ಇಡ್ಗಂಟು ಕೊಡಬೇಕು, 27,000 ಸಂಬಳವನ್ನು ಕೊಡಬೇಕು ಇವರಿಗೆ ಅಂಥೇಳಿ ಸಚಿವ ಸಂಪುಟದಲ್ಲಿ 10 ಲಕ್ಷ ಕೊಡೋಕ್ಕೆ ಬರೋಲ್ಲ, ದುಡ್ಡಿಲ್ಲ ಹಣಕಾಸು ಇಲಾಖೆಯಲ್ಲಿ ಅಂತೇಳಿ 5 ಲಕ್ಷ ಇಡ್ಗಂಟನ್ನು ಅನುಮೋದನೆ ಮಾಡಿದ್ರು. 27,000ನ 26ನೇ ಸಾಲಿನಲ್ಲಿ ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು. ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬದಲಾವಣೆ ಆಗಿದ್ದಾರೆ. ಇವತ್ತು ಹೊಸ ಮುಖ್ಯಮಂತ್ರಿಗಳು ಬಂದವರೆ, ಡಿ ಕೆ ಶಿವಕುಮಾರ್ ಸಾಹೇಬರು. ಇವತ್ತು ಹೊಸ ಸರ್ಕಾರ 26ನೇ ಸಾಲಿನಲ್ಲಿ ಸಚಿವ ಸಂಪುಟದಲ್ಲಿ ಅನುಮೋದನೆ ತಗೊಳ್ಳಿ ಅಂತ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲೇ ಹಿಂದಿನ ಕಂದಾಯ ಸಚಿವರು ಕೃಷ್ಣಬೈರೇಗೌಡರು ಸಾಹೇಬರು ಹೇಳಿದ್ದಾರೆ. ಇವತ್ತು 9ರಿಂದ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಸಂಘ ಇವತ್ತು ಸಭೆಯನ್ನು ಕರೆದು ಇವತ್ತು ನಾವೇನೆಲ್ಲ 9ರಿಂದ ತೀರ್ಮಾನ ಮಾಡಿದ್ದೀವಿ. ಇವತ್ತು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಇದ್ದಾರೆ, ಇವತ್ತು ಕರ್ನಾಟಕ ಕಂದಾಯ ಇಲಾಖೆ ಗ್ರಾಮ ಸಹಾಯಕರ ಪದಾಧಿಕಾರಿಗಳನ್ನು ಸಚಿವ ಸಂಪುಟದಲ್ಲಿ ಅನುಮೋದನೆ ಆಗಿರ್ತಕ್ಕಂಥ ಗ್ರಾಮ ಸಹಾಯಕರ ಬೇಡಿಕೆಯನ್ನು ಈಗ ಸರ್ಕಾರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇವತ್ತು ಕಡತನ ಇವತ್ತು ತಗೊಂಡು ಇವತ್ತು ಪರಿಶೀಲನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸೋ ಸಲುವಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಸಚಿವರು, ಕಂದಾಯ ಸಚಿವರು, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಪರಮೇಶ್ವರ್ ಸಾಹೇಬರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು, ಆಮೇಲೆ ಉನ್ನತ ಮಟ್ಟದ ಸರ್ಕಾರದ ಅಧಿಕಾರಿಗಳು ಪ್ರಮುಖವಾಗಿ ಕಡತನ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸುವಂಥ ಸರ್ಕಾರದ ಕಾರ್ಯದರ್ಶಿಗಳು ಇವರೆಲ್ಲ ಸೇರಿ ನಮ್ಮ ಒಂದು ಬಹುಜನಗಳ ಬೇಡಿಕೆ ಏನಿದೆ ಗ್ರಾಮ ಸಹಾಯಕರ ಡಿ ಗ್ರೂಪ್ ಅಂತೇಳಿ ಆ ಒಂದು ಸರ್ಕಾರದ ಮಟ್ಟದಲ್ಲಿ ಇವತ್ತು ಪರಿಶೀಲನೆ ಮಾಡ್ತಾಯಿದ್ದಾರೆ. ನಾವಿವತ್ತು ಮಹತ್ವವಾದಂಥ ಸಭೆ ಕರೆದಿರೋ ಉದ್ದೇಶ, ನಮ್ಮ ಒಂದು ಸಂಘಟನೆಯಲ್ಲಿ ಬೇರೆ ಖಾಸಗಿ ಹುದ್ದೆಗಳು ಸೇರಿಕೊಂಡು ಏನು 24ನೇ ತಾರೀಕು ಮುಷ್ಕರವನ್ನು ಕರೆದಿದ್ದಾರೆ. ಅದರ ತರುವಾಯ ಇವತ್ತು ಸರ್ಕಾರದ ಮಟ್ಟದಲ್ಲಿ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ. ಇವತ್ತು ನಮ್ಮ ಸಂಘ ಬಲಿಷ್ಠವಾಗಿದೆ. ಗ್ರಾಮ ಸಹಾಯಕರ ಸಂಘ ನಮ್ಮಲ್ಲಿ ಒಡಕಿಲ್ಲ, ಯಾವುದೇ ತೊಡಕಿಲ್ಲ. ಇವತ್ತು 10,400 ಜನ ಗ್ರಾಮ ಸಹಾಯಕರು, 31 ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷಗಳು, ಸರ್ವ ಗ್ರಾಮ ಸಹಾಯಕರು ಒಗ್ಗಟ್ಟಾಗಿ ಇವತ್ತು ಸರ್ಕಾರಿ ನೌಕರ ಭವನದಲ್ಲಿ ಒಂದು ಹೊಸ ತಮ್ಮ ಮಾಧ್ಯಮಗಳ ಮುಖಾಂತರ ಒಂದು ಸಂದೇಶವನ್ನು ರವಾನೆ ಮಾಡ್ತಾಯಿದ್ದೀವಿ. ನಾವು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟೇ ನಮ್ಮ ಬಲ. ಇವತ್ತು ಸರ್ಕಾರ ನಮ್ಮ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇದೆ. ಇವತ್ತು ಸರ್ಕಾರದ ಅಧಿಕಾರಿಗಳು ಕೂಡ ನಮ್ಮ ಬಗ್ಗೆ, ನಮ್ಮ ಕಡತದ ಬಗ್ಗೆ ಸ್ಪಂದಿಸಿದ್ದಾರೆ. ನಾವು ಈಗ ಸರ್ಕಾರದಲ್ಲಿ ಇವತ್ತು ಜನ್ಮ ಮರಣ ಇರ್ಬೋದು, SIR ಇರ್ಬೋದು, ನಮ್ಮ BLO ಡ್ಯೂಟಿ ಇರ್ಬೋದು, ಆಮೇಲೆ ನಮ್ಮ ಕ್ರಾಪ್ ಸರ್ವೆ ಇರ್ಬೋದು, ಜಾತಿ ಸರ್ಟಿಫಿಕೇಟ್ ಇರ್ಬೋದು, ಮತ್ತು ಇನ್ನೂ ಇತರ ಅನೇಕ ಸರ್ಕಾರದ ಸವಲತ್ತುಗಳನ್ನು ಗ್ರಾಮ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಮತ್ತು ನಮ್ಮ ರೈತರಿಗೆ ಮುಖ್ಯವಾಗಿ ಇವತ್ತು ಗ್ರಾಮ ವಾಸ್ತವ್ಯ ನಾವು ಗ್ರಾಮ ಸಹಾಯಕರು ಹಳ್ಳಿಯಲ್ಲಿ ಇರ್ತೀವಿ. ಇವತ್ತು ಹಲವಾರು ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ಸರ್ಕಾರ ತಂದರೂ ಕೂಡ ಹಳ್ಳಿಯಲ್ಲಿ, ಪ್ರತಿ ಹಳ್ಳಿಯಲ್ಲಿ ಕೂಡ ನಾವು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡ್ತೀವಿ ಗ್ರಾಮ ಸಹಾಯಕರು. ಇವತ್ತು ಸರ್ಕಾರ ಸ್ಪಂದಿಸಬೇಕು ನಮ್ಮ ಬಗ್ಗೆ, ಗ್ರಾಮ ಸಹಾಯಕರ ಕಡತನ ಸ್ಪಂದಿಸಿ ಅತಿ ಶೀಘ್ರದಲ್ಲೇ ಸರ್ಕಾರ ಇವತ್ತೇನು ಚಳಿಗಾಲದ ಅಧಿವೇಶನ ಇದೆಯಲ್ಲ, ಇವತ್ತು ಕಡತ ನಮ್ಮದು ಈಗ ಮುಂಚೂಣಿಯಲ್ಲಿದೆ. ಸನ್ಮಾನ್ಯ ಸಚಿವರು, ಕಂದಾಯ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಚಳಿಗಾಲದ ಅಧಿವೇಶನದಲ್ಲಿ ಕಡತನ ತರಿಸ್ಕೊಂಡು ಬೇಗ ನಮ್ಮ ಡಿ ಗ್ರೂಪ್ ಆಗಲಿ ಇಲ್ಲ 27,000 ಕನಿಷ್ಠ ವೇತನ ಆಗಲಿ ನಮಗೆ ಬೇಗ ಅನುಕೂಲ ಮಾಡಿಕೊಡ್ಬೇಕು. ಆ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ಮಗದೊಮ್ಮೆ ಏನು ಖಾಸಗಿ ವ್ಯಕ್ತಿಗಳು 24ನೇ ತಾರೀಕು ಮುಷ್ಕರ ಕರೆದಿರೋದ್ರಿಂದ ಇಡೀ ರಾಜ್ಯ 31 ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಸಂಘ ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತು ನಮ್ಮ ಸಂಘ ನೋಂದಣಿ ಆಗಿದೆ. ನಮ್ಮ ಸಂಘದ ಒಂದು ನೋಂದಣಿ ಅವರ ಸಂಘದ ಒಂದು ಲೆಟರ್ಡಲ್ಲಿ ಇಟ್ಕೊಂಡು ಅವರು ಖಾಸಗಿ ವ್ಯಕ್ತಿಗಳು ಗ್ರಾಮ ಸಹಾಯಕರಿಗೆ ಮೋಸ ಮಾಡಿ ಇವತ್ತೇನು ಸ್ಟ್ರೈಕ್ 24ನೇ ತಾರೀಕು ಕರೆದಿದ್ದಾರೆ. ನಮ್ಮ ಬೆಂಬಲ ಇಲ್ಲ, ಅದಕ್ಕೆ ಇವತ್ತು ನಾವು ನಮ್ಮೆಲ್ಲರ ಮುಖಾಂತರ, ಪತ್ರಿಕಾ ಮುಖಾಂತರ ನಾವು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲ ಗ್ರಾಮ ಸಹಾಯಕರು ಒಗ್ಗಟ್ಟಾಗಿದ್ದೀವಿ. ಯಾವುದೇ 24ನೇ ತಾರೀಕು ನಮ್ಮ ಬೆಂಬಲ ಇಲ್ಲ, ಅವರು ನಮ್ಮ ಗ್ರಾಮ ಸಹಾಯಕರಲ್ಲ ಅಂತ ಹೇಳಿ ತಮ್ಮ ಮುಂದೆ ನಾನು ಮನವಿಯನ್ನು ನೀಡ್ತಾ ಇದ್ದೀನಿ.